ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ILA ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಇನ್ನು ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋಣ. ಭಾರತದಲ್ಲಿ ಯಾವ ದಿನವನ್ನು ಸಂವಿಧಾನ ದಿನವನ್ನಾಗಿ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಕಾನ್ಸ್ಟಿಟ್ಯೂಷನ್ ಡೇ ಅಂತ ಯಾವ ದಿನ ಆಚರಿಸಲಾಗುತ್ತೆ ಅಂತ ಗುರುತಿಸಬೇಕಾಗಿತ್ತು. ಆಪ್ಷನ್ಗಳಲ್ಲಿ ಜನವರಿ 26, ಮಾರ್ಚ್ 22, ನವೆಂಬರ್ 26 ಅಥವಾ ಡಿಸೆಂಬರ್ 20 ಅಂತ ನೀಡಲಾಗಿತ್ತು. ಸೊ ಸರಿಯಾದ ಉತ್ತರ ಆಪ್ಷನ್ 3. ಪ್ರತಿ ವರ್ಷ ನವೆಂಬರ್ 26 ಸಂವಿಧಾನ ದಿನ ಅಥವಾ ಕಾನ್ಸ್ಟಿಟ್ಯೂಷನ್ ಡೇ ಅಂತ ಆಚರಣೆ ಮಾಡಲಾಗುತ್ತೆ. 1949 ನವೆಂಬರ್ 26 ಸಂವಿಧಾನ ಸಭೆಯಿಂದ ನಮ್ಮ ಭಾರತದ ಸಂವಿಧಾನವನ್ನು ಅಂಗೀಕರಿಸಲಾಗಿತ್ತು. ಸೊ ಅದಾದ ನಂತರ ಜನವರಿ 26 ನಮ್ಮ ಭಾರತದ ಸಂವಿಧಾನದ ಜಾರಿ ಬಂದ ದಿನವನ್ನು ಗಣರಾಜ್ಯೋತ್ಸವ ಅಂತ ನಾವೆಲ್ಲ ಆಚರಿಸುತ್ತೇವೆ. ಸೊ ನವೆಂಬರ್ 26, 1949 ಈ ಒಂದು ದಿನವನ್ನು, ಸಂವಿಧಾನವನ್ನು ಅಂಗೀಕಾರ ಮಾಡಿದಂತಹ ದಿನವನ್ನು ಸಂವಿಧಾನ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ಸರಿಯಾಗಿ ಆನ್ಸರ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ, ನಿಮ್ಮ ಆನ್ಸರ್ಗಳನ್ನು ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆಯನ್ನು ನೋಡೋಣ. ನಮ್ಮ ಇವತ್ತಿನ ಪ್ರಶ್ನೆ ಒಂದು ಯುದ್ಧ ವ್ಯಾಯಾಮದ ಬಗ್ಗೆ ಇದ್ದು, ಈ ಕೆಳಗಿನ ಯಾವ ದೇಶಗಳ ನಡುವೆ ಅಗ್ನಿ ವಾರಿಯರ್ ಅನ್ನುವ ಯುದ್ಧ ವ್ಯಾಯಾಮವನ್ನು ನಡೆಸಲಾಗುತ್ತದೆ ಅಂತ ಪ್ರಶ್ನೆ ಇದೆ. ಅಗ್ನಿ ವಾರಿಯರ್ ಎಕ್ಸಸೈಸನ್ನು ಯಾವ ದೇಶಗಳ ನಡುವೆ ಕಂಡಕ್ಟ್ ಮಾಡಲಾಗುತ್ತೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಥೈಲ್ಯಾಂಡ್ ಮತ್ತು ಭಾರತ, ಆಪ್ಷನ್ 2 ಭಾರತ ಮತ್ತು ಮ್ಯಾನ್ಮಾರ್, ಆಪ್ಷನ್ 3 ಸಿಂಗಾಪುರ ಮತ್ತು ಭಾರತ, ಆಪ್ಷನ್ 4 ಭಾರತ ಮತ್ತು ವಿಯೆಟ್ನಾಂ ಅಂತ ಇದೆ. ನಿಮ್ಮ ಉತ್ತರಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸರಿಯಾದ ಉತ್ತರವನ್ನು ನೀಡಲು ಪ್ರಯತ್ನಿಸಿ. ಆನ್ಸರ್ ಕರೆಕ್ಟ್ ಇರಲಿ ತಪ್ಪಿರಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸೆಷನ್ನಲ್ಲಿ ಕರೆಕ್ಟ್ ಆನ್ಸರನ್ನು ತಿಳಿದುಕೊಳ್ಳೋಣ. ILA ಕ್ಲಾಸಸ್ ಧಾರವಾಡನಲ್ಲಿ ಹೊಸ ಬ್ಯಾಚ್ಗಳು ಪ್ರಾರಂಭವಾಗ್ತಾ ಇವೆ. ಹೊಸ KAS, PSI, PC ಬ್ಯಾಚ್ಗಳು ಪ್ರಾರಂಭವಾಗ್ತಾ ಇದ್ದು, ಇಂಟ್ರೆಸ್ಟ್ ಇರುವಂತಹ ಅಭ್ಯರ್ಥಿಗಳು ILA ಕ್ಲಾಸಸ್ ಗಟ್ಟು ಸ್ಕ್ವೇರ್ ಬಿಲ್ಡಿಂಗ್ನ ಸಪ್ತಾಪುರ ಬ್ರಾಂಚ್ಗೆ ಭೇಟಿ ನೀಡುವುದರ ಮೂಲಕ ಅಡ್ಮಿಷನ್ ಮಾಡ್ಕೋಬೋದು. ನಿಮ್ಮ ಯಾವುದೇ ಕ್ವೇರೀಸ್ಗಳು ಇದ್ದರೆ ಕೆಳಗೆ ತಿಳಿಸಲಾದಂತಹ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸುವುದರ ಮೂಲಕ ಕ್ವೇರೀಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಅಡ್ಮಿಷನ್ ಮಾಡ್ಕೋಬೋದಾಗಿದೆ. ಕಾಂಟ್ಯಾಕ್ಟ್ ನಂಬರ್ 9353312470 ಅಂತ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಸಂಪರ್ಕಿಸಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಳನ್ನು ನೀವು ಇನ್ಸ್ಟಂಟಾಗಿ ಪಡ್ಕೋಬೋದಾಗಿದೆ. ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ಕರೆಂಟ್ ಅಫೇರ್ಸ್ ನೋಟ್ಸ್ಗಳನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಲು ನಮ್ಮ ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸ್ಸನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಿಸಿದಂತಹ ಮೊದಲ ಪ್ರಶ್ನೆಯನ್ನು ನೋಡೋದಾದರೆ, ವಿಶ್ವದ ಅತಿ ಉದ್ದದ ನದಿ ವಿಹಾರ ಹಡಗು ಅಥವಾ ರಿವರ್ ಕ್ರೂಸ್ ಶಿಪ್ಪನ್ನು ಗಂಗಾ ವಿಲಾಸ್ MV ಗಂಗಾ ವಿಲಾಸ್ ಅಂತ ಪ್ರಾರಂಭ ಮಾಡಲಾಗಿದೆ. ಸೊ ಈ ಗಂಗಾ ವಿಲಾಸ್ ಅನ್ನುವ ಹಡಗು ಮೊದಲ ಬಾರಿಗೆ ಎಲ್ಲಿಂದ ಎಲ್ಲಿಗೆ, ಯಾವ ನಗರದಿಂದ ಯಾವ ನಗರಕ್ಕೆ ತನ್ನ ಉದ್ಘಾಟನಾ ಮಾರ್ಗವನ್ನು ಪ್ರಯಾಣ ಮಾಡ್ತಾ ಇದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಪಟ್ನಾದಿಂದ ಕೋಲ್ಕತ್ತಾ, ಆಪ್ಷನ್ 2 ಲಕ್ನೌದಿಂದ ಗುವಾಹತಿ, ಆಪ್ಷನ್ 3 ವಾರಣಾಸಿಯಿಂದ ಢಾಕಾ, ಆಪ್ಷನ್ 4 ವಾರಣಾಸಿಯಿಂದ ದಿಬ್ರೂಗರ್ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 4 ವಾರಣಾಸಿಯಿಂದ ಅಸ್ಸಾಮಿನ ದಿಬ್ರೂಗರ್ವರೆಗೆ ಈ MV ಗಂಗಾ ವಿಲಾಸ್ ಅನ್ನುವ ಈ ಒಂದು ಐಷಾರಾಮಿ ಅಥವಾ ಲಕ್ಸುರಿಯಸ್ ನದಿ ವಿಹಾರದ ಹಡಗನ್ನು ಪ್ರಾರಂಭ ಮಾಡಲಾಗಿದೆ, ಉದ್ಘಾಟನೆ ಮಾಡಲಾಗಿದೆ. ಸೊ ಮೊದಲ ಬಾರಿಗೆ ಇದು ವಾರಣಾಸಿಯಿಂದ ದಿಬ್ರೂಗರದವರೆಗೆ ತನ್ನ ಪ್ರಯಾಣವನ್ನು ಬೆಳೆಸಿದೆ ಅಂತ ರೀಸೆಂಟಾಗಿ ನ್ಯೂಸ್ನಲ್ಲಿತ್ತು. ಸೊ ಮೊದಲಿಗೆ ಈ MV ಗಂಗಾ ವಿಲಾಸ್ ಹಡಗಿನ ಒಂದು ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ವಿಶ್ವದಲ್ಲಿ ಅತಿ ಉದ್ದದ ನದಿ ವಿಹಾರ ಮಾಡುವಂತಹ ಹಡಗು, ಇದರ ಹೆಸರು MV ಗಂಗಾ ವಿಲಾಸ್ ಅಂತ. 50 ದಿನಗಳವರೆಗೆ ಭಾರತ ಮತ್ತು ಬಾಂಗ್ಲಾದೇಶದ 5 ರಾಜ್ಯಗಳಲ್ಲಿ ತನ್ನ ಒಂದು ಪ್ರಯಾಣವನ್ನು ಮಾಡಲಿದೆ ಅಂತ ರೀಸೆಂಟಾಗಿ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಈ ಒಂದು ಸಂದರ್ಭದಲ್ಲಿ 27 ನದಿ ವ್ಯವಸ್ಥೆಗಳ ಮೂಲಕ ಸುಮಾರು 3200 ಅಂದರೆ 3200 ಕಿಲೋಮೀಟರ್ಗಳಷ್ಟು ದೂರವನ್ನು ಈ ಒಂದು ಹಡಗು ಕ್ರಮಿಸಲಿದ್ದು, ಈ ಒಂದು ಪ್ರಾರಂಭಿಕ ಪ್ರಯಾಣವನ್ನು ಬೆಳೆಸುವಲ್ಲಿ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ಪ್ರಧಾನಮಂತ್ರಿಯಾದಂತಹ ನರೇಂದ್ರ ಮೋದಿ ಅವರು ಈ ಜನವರಿ 13 ಈ ಒಂದು ಗಂಗಾ ವಿಲಾಸ್ ವಿಹಾರ ಹಡಗಿಗೆ ಚಾಲನೆಯನ್ನು ನೀಡಿದ್ದಾರೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ ಗಂಗಾ ವಿಲಾಸ್ ಕ್ರೂಸ್ ಶಿಪ್ ಬಗ್ಗೆ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ಭಾರತದಲ್ಲಿ ದೇಶೀಯವಾಗಿ ಡೆವಲಪ್ ಮಾಡಲಾದಂತಹ ಈ MV ಗಂಗಾ ವಿಲಾಸ್ ಅನ್ನುವ ಈ ವಿಹಾರದ ಹಡಗನ್ನು
ವಾರಣಾಸಿಯಿಂದ ಬಾಂಗ್ಲಾದೇಶದ ಮೂಲಕ ಅಸ್ಸಾಂನ ದಿಬ್ರೂಗಢ್ ನಗರಕ್ಕೆ ಸೇರಿಸುವಂತಹ ಪ್ರಯಾಣವನ್ನು ಪ್ರಾರಂಭ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಭಾರತದ ಬಿಹಾರದ ಪಟ್ನಾ, ಜಾರ್ಖಂಡ್ನ ಸಾಹಿಬ್ಗಂಜ್, ಪಶ್ಚಿಮ ಬಂಗಾಳದ ಕೋಲ್ಕತ್ತಾ, ಬಾಂಗ್ಲಾದೇಶದ ಢಾಕಾ ಮತ್ತು ಅಸ್ಸಾಂನ ಗುವಾಹತಿ ಅಂತ ಕೆಲವೊಂದಿಷ್ಟು ಪ್ರಮುಖ ನಗರಗಳ ಮೂಲಕ ಈ ಗಂಗಾ ವಿಲಾಸ್ ಅನ್ನುವ ವಿಹಾರದ ಹಡಗನ್ನು ಪ್ರಯಾಣವನ್ನು ಮಾಡಲಿದ್ದಾರೆ. ಸುಮಾರು 51 ದಿನಗಳವರೆಗೆ 50 ನಿಲ್ದಾಣಗಳನ್ನು ಯೋಜಿಸಿ ಆ ಒಂದು ಪ್ರಯಾಣವನ್ನು ಪ್ರಾರಂಭ ಮಾಡಲಾಗಿದ್ದು, ವಿಶ್ವ ಪರಂಪರೆಯ ತಾಣಗಳು, ರಾಷ್ಟ್ರೀಯ ಉದ್ಯಾನವನಗಳು, ನದಿ ಘಾಟ್ಗಳು ಇರುವಂತಹ ಸಾಕಷ್ಟು ಪ್ರಮುಖ ನಗರಗಳಿಗೆ ಈ ಗಂಗಾ ವಿಲಾಸ್ ಅನ್ನುವ ವಿಹಾರಿ ಹಡಗು ಭೇಟಿಯನ್ನು ನೀಡಲಾಗಿದೆ. ಸೊ ಇನ್ನು ಈ ಐಷಾರಾಮಿ ಕ್ರೂಸ್ ಅಥವಾ ವಿಹಾರ ಹಡಗದ ಬಗ್ಗೆ ತಿಳ್ಕೊಳ್ಳೋದಾದರೆ, ಅಂತಾರ ಐಷಾರಾಮಿ ರಿವರ್ ಕ್ರೂಸಸ್ ಅಥವಾ ಅಂತಾರ ಲಕ್ಸುರಿಯಸ್ ರಿವರ್ ಕ್ರೂಸಸ್ ಅನ್ನುವ ಕಂಪನಿಯಿಂದ ಈ ಗಂಗಾ ವಿಲಾಸ್ ಅನ್ನುವ ಒಂದು ಕ್ರೂಸನ್ನು ಅಥವಾ ವಿಹಾರದ ಹಡಗನ್ನು ನಿರ್ವಹಣೆ ಆಪರೇಟ್ ಮಾಡಲಾಗ್ತಾ ಇದೆ. ಇದರಲ್ಲಿ ಮುಖ್ಯವಾಗಿ 3 ಡೆಕ್ಗಳು, 18 ಸ್ವೀಟ್ಗಳು, 36 ಪ್ರಯಾಣಿಕರ ಸಾಮರ್ಥ್ಯವನ್ನು ಹೊಂದಿದಂತಹ ಈ ಹಡಗು ಐಷಾರಾಮಿ ಸೌಲಭ್ಯಗಳನ್ನು ಹೊಂದಿರುವಂತಹ ಭಾರತದಲ್ಲಿ ಮೊದಲ ಬಾರಿಗೆ ಡೆವಲಪ್ ಮಾಡಲಾದಂತಹ ಒಂದು ಲಕ್ಸುರಿಯಸ್ ಕ್ರೂಸ್ ಆಗಿದೆ. ಸದ್ಯಕ್ಕೆ 36 ಪ್ರಯಾಣಿಕರ ಸಾಮರ್ಥ್ಯವನ್ನು ಹೊಂದಿದಂತಹ ಈ ಒಂದು ಹಡಗು ಚಾಲನೆಯನ್ನು ಪಡೆದುಕೊಂಡಿದ್ದು, 32 ಸ್ವಿಟ್ಜರ್ಲ್ಯಾಂಡಿನ ಪ್ರವಾಸಿಗರು ಈ ಒಂದು ಹಡಗಿನಲ್ಲಿ ಸದ್ಯಕ್ಕೆ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಸೊ 36 ಪ್ರಯಾಣಿಕರಲ್ಲಿ 32 ಪ್ರವಾಸಿಗರು ಸ್ವಿಟ್ಜರ್ಲ್ಯಾಂಡ್ನಿಂದ ಈ ಒಂದು ಟಿಕೆಟನ್ನು ಪಡೆದುಕೊಂಡು ತಮ್ಮ ಪ್ರಯಾಣವನ್ನು ಮಾಡ್ತಾ ಇದ್ದು, 51 ದಿನಗಳವರೆಗೆ ಈ ಒಂದು ವಿಹಾರಿ ಹಡಗು ಸಾಕಷ್ಟು ಪ್ರಮುಖವಾದಂತಹ ನಗರಗಳ ಮೂಲಕ ಈ 27 ನದಿಗಳ ಒಂದು ಜಲಾನಯನ ಪ್ರದೇಶಗಳಲ್ಲಿ, ಅಂದರೆ ಈ ಒಂದು ನದಿ ವ್ಯವಸ್ಥೆಗಳ ಮೂಲಕ ಹಾದು ಹೋಗುವಂತಹ ಪ್ಲ್ಯಾನನ್ನು ಇಟ್ಟುಕೊಳ್ಳಲಾಗಿದೆ. ಅಷ್ಟೇ ಅಲ್ಲದೆ ಈ ಟಿಕೆಟ್ ಎಷ್ಟು ಅಂತ ನೀವೇನಾದರೂ ಕೇಳಿದರೆ, ಸುಮಾರು 50ರಿಂದ 55 ಲಕ್ಷದವರೆಗೆ ಪ್ರತಿ ಪ್ರಯಾಣಿಕರಿಗೆ ಈ ಒಂದು ಟಿಕೆಟನ್ನು ನಿಗದಿಪಡಿಸಲಾಗಿದೆ. ಸೊ ಐಷಾರಾಮಿ ಅಥವಾ ಲಕ್ಸುರಿಯಸ್ ಶಿಪ್ ಆಗಿರುವುದರಿಂದ 50ರಿಂದ 50 ಲಕ್ಷ ರೂಪಾಯಿ ಪ್ರತಿ ಪ್ರಯಾಣಿಕರಿಗೆ ಈ ಒಂದು ಟಿಕೆಟನ್ನು ನಿಗದಿಪಡಿಸಲಾಗಿದೆ ಗಂಗಾ ವಿಲಾಸ್ ಅನ್ನುವ ವಿಹಾರಿ ಹಡಗನ್ನು. ಸೊ ದ್ಯಾಟ್ ವಾಸ್ ಅಬೌಟ್ ಲಕ್ಸುರಿಯಸ್ ಶಿಪ್ ವಿಚ್ ಈಸ್ ಇನಾಗ್ರೇಟೆಡ್ ರೀಸೆಂಟ್ಲಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕೇಂದ್ರ ಸರ್ಕಾರವು ಯಾವ ವರ್ಷದವರೆಗೆ ಪೆಟ್ರೋಲ್ನಲ್ಲಿ 20% ಎಥೆನಾಲ್ ಮಿಶ್ರಣವನ್ನು ಸಾಧಿಸುವಂತಹ ಗುರಿಯನ್ನು ಹೊಂದಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ 2023, ಆಪ್ಷನ್ 2 2022, ಆಪ್ಷನ್ 3 2024 ಅಥವಾ ಆಪ್ಷನ್ 4 2025 ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 4 2025ರ ವೇಳೆಗೆ ಭಾರತದಲ್ಲಿ ಉಪಯೋಗಿಸುವಂತಹ ಪೆಟ್ರೋಲ್ನಲ್ಲಿ 20% ಎಥೆನಾಲನ್ನು ಮಿಶ್ರಣ ಮಾಡಿ ಪೆಟ್ರೋಲನ್ನು ಬಳಸಬೇಕು ಅಂತ ಈ ಒಂದು ಗುರಿಯನ್ನು ಇಟ್ಟುಕೊಂಡು ಭಾರತದಲ್ಲಿ ಈ ಎಥೆನಾಲ್ ಪ್ರೊಡಕ್ಷನ್ಗೆ ಸಾಕಷ್ಟು ಒತ್ತನ್ನು ಅಥವಾ ಒಂದು ಪ್ರೋತ್ಸಾಹವನ್ನು ನೀಡಲಾಗ್ತಾ ಇದೆ. ಸೊ ಆಪ್ಷನ್ 4 2025 ಈಸ್ ರೈಟ್ ಆನ್ಸರ್. ಮೊದಲಿಗೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಈ ಪೆಟ್ರೋಲಿಯಂನಲ್ಲಿ ಅಥವಾ ಪೆಟ್ರೋಲ್ನಲ್ಲಿ 20% ಎಥೆನಾಲ್ ಮಿಶ್ರಣವನ್ನು ಮಾಡಬೇಕು ಅಂತ ಒಂದು ಯೋಜನೆಯನ್ನು ಕೈಗೊಳ್ಳಲಾಗಿದ್ದು, ಈ ಒಂದು ಯೋಜನೆಯನ್ನು ಹಂತ ಹಂತವಾಗಿ ರೋಲ್ ಔಟ್ ಮಾಡುವಂತಹ ಕಾರ್ಯಕ್ರಮವನ್ನು ಏಪ್ರಿಲ್ 1ರಂದು ಪ್ರಾರಂಭವಾಗಲಿದೆ ಅಂತ ಪೆಟ್ರೋಲಿಯಂ ಸಚಿವರಾದಂತಹ ಹರ್ದೀಪ್ ಸಿಂಗ್ ಪುರಿ ಅವರು ಹೇಳಿದ್ದಾರೆ. ಸೊ ಮುಖ್ಯವಾಗಿ ಈ ಆಯ್ದ ಔಟ್ಲೆಟ್ಗಳಲ್ಲಿ ಅಂತಂದರೆ ದೇಶದಾದ್ಯಂತ ಈ ಒಂದು ಎಥೆನಾಲ್ ಮಿಶ್ರಣದ ಪೆಟ್ರೋಲನ್ನು ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡದೆ ಹೋದರೂ ಕೂಡ ಆಯ್ದಂತಹ ಕೆಲವೊಂದಿಷ್ಟು ಔಟ್ಲೆಟ್ಗಳಲ್ಲಿ ಈ ಒಂದು ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಲಭ್ಯವಿರುವಂತೆ ನೋಡಿಕೊಳ್ಳಲಾಗ್ತಾ ಇದ್ದು, ಈ ಎಥೆನಾಲ್ ಮಿಶ್ರಿತವಾದಂತಹ ಪೆಟ್ರೋಲನ್ನು ಬಳಸುವಂತಹ ಕಾರುಗಳಿಗೆ ಯಾವುದೇ ರೀತಿಯಾದಂತಹ ಇಂಜಿನ್ಗಳಲ್ಲಿ ಬದಲಾವಣೆಯನ್ನು ಮಾಡುವಂತಹ ಅವಶ್ಯಕತೆ ಇರುವುದಿಲ್ಲ ಅಂತ ಸಚಿವರಾದಂತಹ ಹರ್ದೀಪ್ ಸಿಂಗ್ ಪುರಿ ಅವರು ಹೇಳಿದ್ದಾರೆ. 2025-26ರ ವರ್ಷದ ವೇಳೆಗೆ ಭಾರತದಲ್ಲಿ 20% ಎಥೆನಾಲ್ ಮಿಶ್ರಣದ ಪೆಟ್ರೋಲನ್ನು ಉಪಯೋಗಿಸಲಾಗುವಂತಹ ಅಥವಾ ಎಕ್ಸಿಕ್ಯೂಟ್ ಮಾಡುವಂತಹ ಒಂದು ಯೋಜನೆಯನ್ನು ಭಾರತ ಸರ್ಕಾರದಿಂದ ಇಟ್ಟುಕೊಳ್ಳಲಾಗಿದೆ. ಸೊ ಹೀಗಾಗಿ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಪ್ರಾಜೆಕ್ಟನ್ನು ರೋಲ್ ಔಟ್ ಮಾಡಲಾಗ್ತಾ ಇದೆ ಅಂತ ಸಚಿವರಿಂದ ಹೇಳಲಾಗಿದೆ. ಆಗಲೇ ತಿಳಿಸಿದ ಹಾಗೆ ದೇಶದಾದ್ಯಂತ ಸ್ಟಾರ್ಟ್ ಆಗದೆ ಹೋದರೂ ಕೂಡ ಕೆಲವೊಂದಿಷ್ಟು ಸೆಲೆಕ್ಟೆಡ್ ಸಿಟಿಗಳಲ್ಲಿ ಈ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ಗಳನ್ನು ಪ್ರಾರಂಭ ಮಾಡಲಾಗ್ತಾ ಇದ್ದು, ದೆಹಲಿಯಲ್ಲಿ, ಬಿಹಾರ್, ಉತ್ತರಾಖಂಡ್, ಹಿಮಾಚಲ್ ಪ್ರದೇಶ್, ಉತ್ತರ ಪ್ರದೇಶ್, ಹರಿಯಾಣ, ನಮ್ಮ ಕರ್ನಾಟಕ, ಮಹಾರಾಷ್ಟ್ರ, ಪಂಜಾಬ್, ದಮನ್ ದಿಯು ಮತ್ತು ದಾದ್ರಾ ಮತ್ತು ನಗರ್ ಹವೇಲಿಯಂತಹ 11 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮೊದಲ ಬಾರಿಗೆ 20% ಎಥೆನಾಲ್ ಮಿಶ್ರಿತವಾದಂತಹ ಪೆಟ್ರೋಲನ್ನು ಪ್ರಾರಂಭ ಮಾಡಲಾಗುವುದು ಅಂತ
ಈ ಒಂದು ಗುರಿಯನ್ನು ಇಟ್ಟುಕೊಳ್ಳಲಾಗಿದೆ. ಸೊ 15 ನಗರಗಳನ್ನು ಒಳಗೊಳ್ಳುವಂತಹ ಈ ಒಂದು ಎಥನಾಲ್ ಮಿಶ್ರಿತ ಪೆಟ್ರೋಲನ್ನು ಡಿಸ್ಟ್ರಿಬ್ಯೂಟ್ ಮಾಡಲಾಗುವುದು ಅಂತ ಸಚಿವರಿಂದ ಹೇಳಲಾಗಿದ್ದು, 2013-14ನೇ ವರ್ಷದಲ್ಲಿ ಮೊದಲ ಬಾರಿಗೆ ಎಥನಾಲ್ ಮಿಶ್ರಿತವಾದಂತಹ ಪೆಟ್ರೋಲನ್ನು ಸ್ಟಾರ್ಟ್ ಮಾಡಲಾಗಿದ್ದು, ಆ ಒಂದು ಸಂದರ್ಭದಲ್ಲಿ 1.53% ಎಥನಾಲನ್ನು ಪೆಟ್ರೋಲ್ನಲ್ಲಿ ಮಿಕ್ಸ್ ಮಾಡಿ ಈ ಒಂದು ಪೆಟ್ರೋಲನ್ನು ನೀಡಲಾಗ್ತಾ ಇತ್ತು. 2022ರ ವೇಳೆಗೆ ಈ ಒಂದು ಶೇಕಡಾ ಪ್ರಮಾಣವನ್ನು 10.17% ಹೆಚ್ಚಿಸಲಾಗಿದೆ ಅಂತ ಈ ಒಂದು ಇನ್ಫಾರ್ಮೇಷನನ್ನು ಕೂಡ ಸಚಿವರಿಂದ ಹೇಳಲಾಗಿದೆ. ಇನ್ನು ಆಗಲೇ ಡಿಸ್ಕಸ್ ಮಾಡಿದ ಹಾಗೆ 2025ರ ವೇಳೆಗೆ ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್, 2025ರ ವೇಳೆಗೆ ಶೇಕಡಾ 20% ಈ ಒಂದು ಎಥನಾಲ್ ಮಿಶ್ರಣವನ್ನು ಸಾಧಿಸಬೇಕಂತಹ ಒಂದು ಗುರಿಯನ್ನು ಕೇಂದ್ರ ಸರ್ಕಾರದಿಂದ ಇಟ್ಟುಕೊಳ್ಳಲಾಗಿದ್ದು, ಈ ಒಂದು ನಿಟ್ಟಿನಲ್ಲಿ ದೇಶದಾದ್ಯಂತ ಸುಮಾರು 10.2ರಿಂದ 11 ಬಿಲಿಯನ್ ಲೀಟರ್ಗಳಷ್ಟು ಎಥನಾಲನ್ನು ಪ್ರೊಡ್ಯೂಸ್ ಮಾಡುವಂತಹ, ಉತ್ಪಾದನೆ ಮಾಡುವಂತಹ ಅಗತ್ಯತೆ ಇದೆ ಅಂತ ಸಚಿವರಿಂದ ಹೇಳಲಾಗಿದೆ. ಸೊ ನಮಗೆಲ್ಲ ಗೊತ್ತಿರುವ ಹಾಗೆ ಈ ಒಂದು ಪೆಟ್ರೋಲನ್ನು ಬೇರೆ ದೇಶದಿಂದ ಆಮದು ಮಾಡಿಕೊಳ್ಳುವಂತಹ ಭಾರತ ಯಾವ ರೀತಿಯಾಗಿ ಪರದೇಶದ ಮೇಲೆ ಅವಲಂಬನೆಯನ್ನು ಹೊಂದಿದೆ. ಇದರಿಂದ ಸಾಕಷ್ಟು ರೀತಿಯಾದಂತಹ ಹೆಚ್ಚಿನ ಒಂದು ಫಾರೆಕ್ಸ್ ರಿಸರ್ವ್ಗಳನ್ನು ಭಾರತ ಖರ್ಚು ಮಾಡಬೇಕಾಗುತ್ತೆ. ಸೊ ಹೀಗಾಗಿ ಎಥೆನಾಲ್ ಮಿಶ್ರಣ ಮಾಡಿದಂತಹ ಈ ಪೆಟ್ರೋಲನ್ನು ಉಪಯೋಗಿಸುವುದರಿಂದ ಸುಮಾರು 41,500 ಕೋಟಿ ರೂಪಾಯಿಗಳಷ್ಟು ಫಾರೆನ್ ಎಕ್ಸ್ಚೇಂಜ್ ರಿಸರ್ವ್ಗಳ ಒಂದು ಉಳಿತಾಯವನ್ನು ಮಾಡಲಿದ್ದು, 27 ಲಕ್ಷ ಟನ್ಗಳಷ್ಟು ಗ್ರೀನ್ ಹೌಸ್ ಗ್ಯಾಸ್ ಅಥವಾ ಹಸಿರುಮನೆ ಅನಿಲವನ್ನು ಹೊರಸೂಸುವಿಕೆಯನ್ನು ಕೂಡ ಕಡಿಮೆ ಮಾಡುವಂತಹ ಒಂದು ಅವಕಾಶವನ್ನು ಈ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಮಾಡಿಕೊಡಲಿದೆ. ಅಷ್ಟೇ ಅಲ್ಲದೆ ಈ ಒಂದು ಸಸ್ಯಜನ್ಯವಾದಂತಹ, ಅದರಲ್ಲೂ ಮುಖ್ಯವಾಗಿ ಕಬ್ಬಿನ ಕೆಲವೊಂದಿಷ್ಟು ಮೂಲದಿಂದ ಈ ಎಥೆನಾಲನ್ನು ಪ್ರೊಡ್ಯೂಸ್ ಮಾಡಲಾಗ್ತಾ ಇದ್ದು, ಇದರಿಂದ ರೈತರಿಗೆ, ಕಬ್ಬು ಬೆಳೆಯುವಂತಹ ರೈತರಿಗೆ ಕಳೆದ 8 ವರ್ಷಗಳಲ್ಲಿ 40,600 ಕೋಟಿ ರೂಪಾಯಿಗಳಷ್ಟು ಹೆಚ್ಚು ಹಣವನ್ನು ತ್ವರಿತವಾಗಿ ಪಾವತಿ ಮಾಡಿಸುವಂತಹ ಅವಕಾಶವನ್ನು ಕೂಡ ಈ ಎಥೆನಾಲ್ ಪ್ರೊಡಕ್ಷನ್ ಮಾಡಿಕೊಡಲಿದೆ. ಸೊ ಹೀಗಾಗಿ ಈ ಎಥೆನಾಲ್ ಮುಖ್ಯವಾಗಿ ಏನು ಅಂತ ತಿಳ್ಕೊಳ್ಳೋದಾದರೆ, ಇದು ಒಂದು ಇನ್ಫ್ಲಾಮೇಬಲ್ ಅಥವಾ ಜ್ವಲನಶೀಲವಾದಂತಹ ಸಸ್ಯಜನ್ಯವಾದಂತಹ ಒಂದು ದ್ರವವಾಗಿದ್ದು, ಇದನ್ನು ಪೆಟ್ರೋಲ್ನಲ್ಲಿ ಕೆಲವೊಂದಿಷ್ಟು ಪರ್ಸೆಂಟ್ಗಳಷ್ಟು ಮಿಕ್ಸ್ ಮಾಡುವುದರಿಂದ ಈ ಜ್ವಲನಶೀಲತೆ ಕಂಟಿನ್ಯೂಸ್ ಆಗಿ ಒಂದು ಇರ್ತಾ ಇದ್ದು, ಅಷ್ಟೇ ಅಲ್ಲದೆ ಇದರಿಂದ ಭಾರತ ಬೇರೆ ದೇಶಗಳ ಮೇಲೆ ಯಾವ ರೀತಿಯಾಗಿ ಪೆಟ್ರೋಲಿಯಂ ಉತ್ಪಾದನೆ ಅಥವಾ ಕಚ್ಚಾ ತೈಲದ ಆಮದಿನ ಮೇಲೆ ಅವಲಂಬನೆಯನ್ನು ಹೊಂದಿದೆ, ಅದನ್ನು ಕಡಿಮೆ ಮಾಡ್ಬೋದು. ಅಷ್ಟೇ ಅಲ್ಲದೆ ಈ ಎಥೆನಾಲ್ ಮುಖ್ಯವಾಗಿ ಹಸಿರು ಇಂಧನವಾಗಿದೆ ಅಥವಾ ಗ್ರೀನ್ ಎನರ್ಜಿ ಸೋರ್ಸ್ ಆಗಿದ್ದು, ಇದರಿಂದ ಈ ಹಸಿರು ಮನೆ ಪರಿಣಾಮ ಮಾಡುವಂತಹ ಅನಿಲವನ್ನು, ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವಂತಹ ಸಾಮರ್ಥ್ಯ ಕೂಡ ಎಥೆನಾಲ್ನಲ್ಲಿ ಇದೆ. ಸೊ ಹೀಗಾಗಿ ಎಥೆನಾಲ್ ಉತ್ಪಾದನೆಗೆ ಭಾರತ ಸಾಕಷ್ಟು ರೀತಿಯಾಗಿ ಒತ್ತನ್ನು ನೀಡಲಾಗ್ತಾ ಇದ್ದು ಕೇಂದ್ರ ಸರ್ಕಾರದಿಂದ. ಈ ಕಬ್ಬು ಬೆಳೆಯುವಂತಹ ರೈತರಿಗೆ ಕೂಡ ಈ ಎಥೆನಾಲ್ ಪ್ರೊಡಕ್ಷನ್ ಮಾಡುವುದರಿಂದ ಹೆಚ್ಚಿನ ಒಂದು ಲಾಭವನ್ನು ಪಡೆಯಲು ಅನುಕೂಲವಾಗುತ್ತೆ. ಸೊ ಹೀಗಾಗಿ ಸಾಕಷ್ಟು ಅನುಕೂಲ ಇರುವಂತಹ ಈ ಒಂದು ಎಥೆನಾಲ್ ಪ್ರೊಡಕ್ಷನ್ಗೆ ಭಾರತದಿಂದ ಹೆಚ್ಚಾದಂತಹ ಒಂದು ಪ್ರೋತ್ಸಾಹವನ್ನು ನೀಡಲಾಗ್ತಾ ಇದೆ. ಇಥೆನಾಲ್ ಯಾವ ರೀತಿಯಾಗಿ ಪ್ರೊಡಕ್ಷನ್ ಮಾಡ್ತಾರೆ ಅಂತ ಒಮ್ಮೆ ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡೋಣ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಿಸಿದಂತಹ ಪ್ರಶ್ನೆಯನ್ನು ನೋಡೋದಾದರೆ, ಭಾರತೀಯ ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯಲ್ಲಿ ಅಥವಾ ಯಾವ ಆರ್ಟಿಕಲ್ನಲ್ಲಿ ಅಲ್ಪಸಂಖ್ಯಾತರ ಹಿತಾಸಕ್ತಿಗಳ ರಕ್ಷಣೆಯನ್ನು ಉಲ್ಲೇಖ ಮಾಡಲಾಗಿದೆ ಅಂತ ಪ್ರಶ್ನೆ ಇದೆ. ಅಲ್ಪಸಂಖ್ಯಾತರು ಅಂತಂದರೆ ಮೈನಾರಿಟೀಸ್ಗಳಿಗೆ ಸಂಬಂಧಿಸಿದಂತಹ ಒಂದು ಅವರ ಇಂಟ್ರೆಸ್ಟ್ಗಳನ್ನು ಸರ್ವ್ ಮಾಡುವಂತಹ ಅಥವಾ ಪ್ರೊಟೆಕ್ಟ್ ಮಾಡುವಂತಹ ನಿಟ್ಟಿನಲ್ಲಿ ಸಂವಿಧಾನದ ಯಾವ ಆರ್ಟಿಕಲ್ನಲ್ಲಿ ಈ ಒಂದು ವಿಷಯವನ್ನು ಮೆನ್ಷನ್ ಮಾಡಲಾಗಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಆರ್ಟಿಕಲ್ 14, ಆಪ್ಷನ್ 2 ಆರ್ಟಿಕಲ್ 19, ಆಪ್ಷನ್ 3 ಆರ್ಟಿಕಲ್ 24 ಅಥವಾ ಆಪ್ಷನ್ 4 ಆರ್ಟಿಕಲ್ 29 ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 4 ಆರ್ಟಿಕಲ್ 29. ಭಾರತದ ಸಂವಿಧಾನದ ಆರ್ಟಿಕಲ್ 29ರಲ್ಲಿ ಅಲ್ಪಸಂಖ್ಯಾತರ ಹಿತಾಸಕ್ತಿಗಳನ್ನು ರಕ್ಷಣೆ ಮಾಡುವಂತಹ ಕುರಿತಾದಂತಹ ವಿಷಯಗಳನ್ನು ಚರ್ಚಿಸಲಾಗಿದೆ ಅಥವಾ ಉಲ್ಲೇಖ ಮಾಡಲಾಗಿದೆ. ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಮೊದಲಿಗೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಭಾರತದಲ್ಲಿ ಅಲ್ಪಸಂಖ್ಯಾತ ಪ್ರಜೆಗಳನ್ನು ಗುರುತಿಸುವಂತಹ ಕಾರ್ಯವನ್ನು ಕೇಂದ್ರ ಸರ್ಕಾರದಿಂದ ಮಾಡಬೇಕು ಅಥವಾ ಆಯಾ ರಾಜ್ಯಗಳ ಒಂದು ಮೂಲಕ ಈ ಒಂದು ಅಲ್ಪಸಂಖ್ಯಾತರನ್ನು ಗುರುತಿಸಿ ರೆಕಮೆಂಡ್ ಮಾಡಬೇಕು ಅಂತ ಈ ಒಂದು 24 ರಾಜ್ಯಗಳ ಅಭಿಪ್ರಾಯವನ್ನು ಕೇಂದ್ರ ಸರ್ಕಾರದಿಂದ ಕಲೆಕ್ಟ್ ಮಾಡಲಾಗಿತ್ತು. ಸೊ ಹೀಗೆ ಕಲೆಕ್ಟ್ ಮಾಡಲಾದಂತಹ ಅಥವಾ ಸಂಗ್ರಹಿಸಲಾದಂತಹ ಅಭಿಪ್ರಾಯಗಳನ್ನು, ಒಪಿನಿಯನ್ಗಳನ್ನು ಸುಪ್ರೀಂ ಕೋರ್ಟ್ಗೆ ಸಬ್ಮಿಟ್ ಮಾಡಿದೆ ಅಂತ ಕೇಂದ್ರ ಸರ್ಕಾರದಿಂದ ಕೆಲವೊಂದಿಷ್ಟು ಇನ್ಫಾರ್ಮೇಷನನ್ನು ಪಬ್ಲಿಷ್ ಮಾಡಲಾಗಿತ್ತು. ಸೊ ಹೀಗಾಗಿ ಅಲ್ಪಸಂಖ್ಯಾತರ ಕುರಿತಾದಂತಹ ಮೈನಾರಿಟೀಸ್ಗೆ ಸಂಬಂಧಿಸಿದಂತಹ ಪ್ರಮುಖವಾದಂತಹ ಆರ್ಟಿಕಲ್ಗಳನ್ನು, ಇನ್ಫಾರ್ಮೇಷನನ್ನು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್
ಮಾಡೋಣ. ಭಾರತದಲ್ಲಿ ಮುಖ್ಯವಾಗಿ ಮುಸ್ಲಿಮರು, ಸಿಖ್ಖರು, ಕ್ರಿಶ್ಚಿಯನ್ನರು, ಬೌದ್ಧರು, ಜೈನರು ಮತ್ತು ಜೋರಾಷ್ಟ್ರಿಯನ್ ಅಥವಾ ಪಾರ್ಸಿಗಳು ಹೀಗೆ 6 ಅಲ್ಪಸಂಖ್ಯಾತ ಧರ್ಮದ ಸಮುದಾಯಗಳನ್ನು ಅಧಿಸೂಚನೆಯ ಮೂಲಕ ಗುರುತಿಸಲಾಗಿದೆ ಭಾರತದಲ್ಲಿ. ಸೊ ಹೀಗಾಗಿ ಈ ಒಂದು ಅಲ್ಪಸಂಖ್ಯಾತರನ್ನು ಮುಖ್ಯವಾಗಿ ನಿರ್ಧಾರ ಮಾಡುವಂತಹ ಜವಾಬ್ದಾರಿ ಕೇಂದ್ರ ಸರ್ಕಾರಕ್ಕೆ ಸದ್ಯಕ್ಕೆ ಇದ್ದು, ಈ ಒಂದು ನಿರ್ಧಾರವನ್ನು ಮಾಡುವಂತಹ ಜವಾಬ್ದಾರಿಯನ್ನು ಆಯಾ ರಾಜ್ಯಗಳಿಗೆ ನೀಡಬೇಕೋ ಏನೋ ಅಂತ ಒಂದು ಒಪಿನಿಯನನ್ನು ಕೇಂದ್ರ ಸರ್ಕಾರದಿಂದ ಕಲೆಕ್ಟ್ ಮಾಡಲಾಗಿದೆ. 24 ರಾಜ್ಯಗಳು ಈ ಒಂದು ಒಪಿನಿಯನನ್ನು ಕೇಂದ್ರ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ್ದು, ಆ ಒಂದು ಒಪಿನಿಯನ್ಗಳನ್ನು ಸುಪ್ರೀಂ ಕೋರ್ಟ್ಗೆ ಹ್ಯಾಂಡ್ ಓವರ್ ಮಾಡಲಾಗಿದೆ ಅಂತ ಕಾಂಟೆಕ್ಸ್ಟ್ನಲ್ಲಿ ಬಂದಿತ್ತು. ಮುಖ್ಯವಾಗಿ ಈ ಅಲ್ಪಸಂಖ್ಯಾತರನ್ನು ಭಾರತದಲ್ಲಿ ಗುರುತಿಸಬೇಕು ಅಂತಂದರೆ 1992 ಅಲ್ಪಸಂಖ್ಯಾತರ ರಾಷ್ಟ್ರೀಯ ಆಯೋಗದ ಕಾಯ್ದೆ, ಈ ಒಂದು ಕಾಯ್ದೆಯ ಅಡಿಯಲ್ಲಿ ಭಾರತದಲ್ಲಿ ಅಲ್ಪಸಂಖ್ಯಾತ ಪ್ರಜೆಗಳನ್ನು ಗುರುತಿಸಲಾಗುತ್ತೆ. 1992 ಈ ಕಾಯ್ದೆಯ ಅಡಿಯಲ್ಲಿ ಸೆಕ್ಷನ್ 2C ಇದರ ಅಡಿಯಲ್ಲಿ ಈ ಅಲ್ಪಸಂಖ್ಯಾತರ ಸಮುದಾಯಗಳನ್ನು ಅಧಿಸೂಚನೆ ಮಾಡಲಾಗಿದ್ದು, ಅವರನ್ನು ಗುರುತಿಸುವಂತಹ ಕಾರ್ಯವನ್ನು ಈ ಒಂದು ಕಾಯ್ದೆಯ ಮೂಲಕ ಸೆಕ್ಷನ್ 2Cಯ ಮೂಲಕ ಮಾಡಲಾಗುತ್ತೆ. ಸದ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಕೇವಲ 6 ಸಮುದಾಯಗಳನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಅಲ್ಪಸಂಖ್ಯಾತ ನಾಗರಿಕರು ಅಂತ ಪ್ರಜೆಗಳು ಅಂತ ಗುರುತಿಸಲಾಗಿದ್ದು, 1995 5 ಸಮುದಾಯಗಳನ್ನು ಅಂದರೆ ಮುಸ್ಲಿಮರು, ಕ್ರಿಶ್ಚಿಯನ್ನರು, ಸಿಖ್ಖರು, ಬೌದ್ಧರು ಮತ್ತು ಪಾರ್ಸಿಗಳು ಇವರನ್ನು ಅಲ್ಪಸಂಖ್ಯಾತರು ಸಮುದಾಯಗಳು ಅಂತ ಗುರುತಿಸಲಾಗಿತ್ತು. ನಂತರ 2014 ಜನವರಿಯಲ್ಲಿ ಕೇಂದ್ರ ಸರ್ಕಾರದಿಂದ ಈ ಜೈನ ಧರ್ಮೀಯರನ್ನು ಕೂಡ ಅಲ್ಪಸಂಖ್ಯಾತರ ಒಂದು ಪಟ್ಟಿಗೆ ಸೇರಿಸಲಾಗಿತ್ತು. ಸದ್ಯಕ್ಕೆ ಭಾರತದಲ್ಲಿ 1993 ಅಲ್ಪಸಂಖ್ಯಾತರ ರಾಷ್ಟ್ರೀಯ ಆಯೋಗದ ಕಾಯ್ದೆಯ ಅಡಿಯಲ್ಲಿ 6 ಧರ್ಮಕ್ಕೆ ಸೇರಿದಂತಹ ಪ್ರಮುಖ ಸಮುದಾಯಗಳನ್ನು ಅಥವಾ ಪ್ರಜೆಗಳನ್ನು ಅಲ್ಪಸಂಖ್ಯಾತರು ಅಂತ ಗುರುತಿಸಲಾಗುತ್ತೆ. ಅಷ್ಟೇ ಅಲ್ಲದೆ ರಾಜ್ಯಗಳು ಸಾಮಾನ್ಯವಾಗಿ ಈ ಅಲ್ಪಸಂಖ್ಯಾತ ಸಮುದಾಯಗಳನ್ನು ಪ್ರತ್ಯೇಕವಾಗಿ ಪಟ್ಟಿಯನ್ನು ಮಾಡೋದೇ ಇದ್ದರೂ ಕೂಡ ಕೆಲವೊಂದಿಷ್ಟು ಎಕ್ಸೆಪ್ಷನ್ಗಳು ಈ ಒಂದು ನಿಟ್ಟಿನಲ್ಲಿ ಇದ್ದು, ಮಹಾರಾಷ್ಟ್ರದಲ್ಲಿ ಎಕ್ಸಾಂಪಲ್ ನೋಡಬೇಕು ಅಂತಂದರೆ ಮಹಾರಾಷ್ಟ್ರದಲ್ಲಿ ಯಹೂದಿಗಳನ್ನು ಅಥವಾ ಜೀವಿಶ್ ಅಂತ ಏನು ಕರಿತೇವೆ ಈ ಒಂದು ಧರ್ಮಕ್ಕೆ ಸೇರಿದಂತಹ ಜನರನ್ನು ಅಥವಾ ಪ್ರಜೆಗಳನ್ನು ರಾಜ್ಯದಲ್ಲಿ ಅಲ್ಪಸಂಖ್ಯಾತರು, ಮಹಾರಾಷ್ಟ್ರ ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಸಮುದಾಯವೆಂದು ಈ ಒಂದು ಮಹಾರಾಷ್ಟ್ರದಲ್ಲಿ ಗುರುತಿಸಲಾಗಿದೆ. ಆದರೆ ಕೇಂದ್ರ ಸರ್ಕಾರದ ಈ 1992 ಕಾಯ್ದೆಯ ಅಡಿಯಲ್ಲಿ 6 ಧರ್ಮೀಯರನ್ನು ಅಲ್ಪಸಂಖ್ಯಾತರ ಪಟ್ಟಿಗೆ ಸೇರಿಸಲಾಗಿದ್ದು, ಮಹಾರಾಷ್ಟ್ರದಲ್ಲಿ ಪ್ರತ್ಯೇಕವಾಗಿ ಯಹೂದಿಗಳನ್ನು ಕೂಡ ರಾಜ್ಯದಲ್ಲಿ ಅಲ್ಪಸಂಖ್ಯಾತರು ಸಮುದಾಯ ಅಂತ ಗುರುತಿಸಲಾಗಿದೆ. ಇನ್ನು ಭಾರತದ ಸಂವಿಧಾನದಲ್ಲಿ ಯಾವ ರೀತಿಯಾಗಿ ಅಲ್ಪಸಂಖ್ಯಾತರಿಗೆ ಸಂಬಂಧಿಸಿದಂತಹ ಕೆಲವೊಂದಿಷ್ಟು ಪ್ರಾವಧಾನಗಳು, ನಿಬಂಧನೆಗಳು ಮೆನ್ಷನ್ ಮಾಡಲಾಗಿದೆ ಅಂತ ಈ ಒಂದು ಸ್ಲೈಡ್ನಲ್ಲಿ ಡಿಸ್ಕಸ್ ಮಾಡೋಣ. ಆರ್ಟಿಕಲ್ 29 ಭಾರತದ ಸಂವಿಧಾನದ ಈ ಆರ್ಟಿಕಲ್ 29 ಮತ್ತು ಆರ್ಟಿಕಲ್ 30ರಲ್ಲಿ ಈ ಅಲ್ಪಸಂಖ್ಯಾತರಿಗೆ ಸಂಬಂಧಿಸಿದಂತಹ ಕೆಲವು ಹಕ್ಕುಗಳನ್ನು ಖಾತರಿಪಡಿಸುವಂತಹ ನಿಟ್ಟಿನಲ್ಲಿ ಉಲ್ಲೇಖಗಳನ್ನು ಮಾಡಲಾಗಿದ್ದು, ಆರ್ಟಿಕಲ್ 29 ಅಥವಾ ಭಾರತದ ಸಂವಿಧಾನದ 29ನೇ ಪರಿಚ್ಛೇದದ ಅಡಿಯಲ್ಲಿ ಅಲ್ಪಸಂಖ್ಯಾತ ಹಿತಾಸಕ್ತಿಗಳನ್ನು ರಕ್ಷಿಸುವ ಒಂದು ಉಲ್ಲೇಖವನ್ನು ಮಾಡಲಾಗಿದ್ದು, ಯಾವುದೇ ನಾಗರಿಕರ ವಿಭಾಗವು ವಿಭಿನ್ನವಾದಂತಹ ಭಾಷೆ, ಲಿಪಿ ಮತ್ತು ಸಂಸ್ಕೃತಿಯನ್ನು ಹೊಂದಿದ್ದರೆ ಅವುಗಳನ್ನು ಸಂರಕ್ಷಿಸುವಂತಹ ಜವಾಬ್ದಾರಿಯನ್ನು ಸರ್ಕಾರಕ್ಕೆ ಭಾರತದ ಸಂವಿಧಾನದಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಸಂವಿಧಾನದ ಆರ್ಟಿಕಲ್ 30 ಮತ್ತು ಆರ್ಟಿಕಲ್ 29ರಲ್ಲಿ ಅಲ್ಪಸಂಖ್ಯಾತರನ್ನು ನಿರ್ದಿಷ್ಟವಾಗಿ ಮೆನ್ಷನ್ ಮಾಡದೇ ಹೋದರೂ ಕೂಡ ಅವರನ್ನು ಧಾರ್ಮಿಕ ಅಲ್ಪಸಂಖ್ಯಾತರು ಮತ್ತು ಭಾಷಾ ಅಲ್ಪಸಂಖ್ಯಾತರು ಅಂತ ವರ್ಗೀಕರಣ ಮಾಡಲಾಗಿದೆ. ಮುಖ್ಯವಾಗಿ ಈ ಭಾರತದ ಈ ಧಾರ್ಮಿಕ ಅಲ್ಪಸಂಖ್ಯಾತರ ಸಮುದಾಯವನ್ನು ಆ ಒಂದು ಸಮುದಾಯದ ಸಂಖ್ಯಾಬಲದ ಆಧಾರದ ಮೇಲೆ ಗುರುತಿಸಲಾಗ್ತಾ ಇದ್ದು, ಇನ್ನು ಭಾಷಾ ಅಲ್ಪಸಂಖ್ಯಾತರು ಅಂತಂದರೆ ಈ ಬಹುಸಂಖ್ಯಾತವಾದಂತಹ ಜನರ ಅಥವಾ ಪ್ರಜೆಗಳ ಮಾತೃಭಾಷೆಯ ಹೊರತಾಗಿ ಇತರ ಮಾತೃಭಾಷೆಯನ್ನು ಆಡುವಂತಹ ಜನರನ್ನು ಅಥವಾ ಪ್ರಜೆಗಳನ್ನು ಅಥವಾ ಒಂದು ಸಮುದಾಯವನ್ನು, ಗುಂಪನ್ನು ಭಾರತದಲ್ಲಿ ಭಾಷಾ ಅಲ್ಪಸಂಖ್ಯಾತರು ಅಂತ ಗುರುತಿಸಲಾಗುತ್ತದೆ. ಸೊ ದ್ಯಾಟ್ ವಾಸ್ ಅಬೌಟ್ ಡಿಟೇಲ್ ಇನ್ಫಾರ್ಮೇಷನ್ ಆಫ್ ಮೈನಾರಿಟೀಸ್ ಇನ್ ಇಂಡಿಯಾ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಿಸಿದಂತಹ ಪ್ರಶ್ನೆಯನ್ನು ನೋಡೋಣ. ಭಾರತದಲ್ಲಿ ಪ್ರತಿ ವರ್ಷ ಯಾವ ದಿನವನ್ನು ಭಾರತೀಯ ಸೇನಾ ದಿನವನ್ನಾಗಿ ಆಚರಿಸಲಾಗುತ್ತೆ, ಇಂಡಿಯನ್ ಆರ್ಮಿ ಡೇ ಅನ್ನಾಗಿ ಯಾವ ದಿನ ಆಚರಿಸಲಾಗುತ್ತೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಡಿಸೆಂಬರ್ 16, ಆಪ್ಷನ್ 2 ಜನವರಿ 14, ಆಪ್ಷನ್ 3 ಜನವರಿ 15 ಅಥವಾ ಆಪ್ಷನ್ 4 ಫೆಬ್ರವರಿ 20 ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 3 ಜನವರಿ 15 ಪ್ರತಿ ವರ್ಷ ಭಾರತೀಯ ಸೇನಾ ದಿನವನ್ನಾಗಿ ಆಚರಿಸಲಾಗುತ್ತೆ. ಸೊ ಈ ಸೇನಾ ದಿನದ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋದಾದರೆ 2023 ಜನವರಿ 15, 2023 ಈ ಒಂದು ವರ್ಷದಲ್ಲಿ 75ನೇ ಭಾರತೀಯ ಸೇನಾ ದಿನದ ವಾರ್ಷಿಕೋತ್ಸವವನ್ನು ಆಚರಿಸಲಾಗ್ತಾ ಇದೆ.
ಸೊ ಈ ಭಾರತೀಯ ಸೇನಾ ದಿನದ ಕುರಿತಾದಂತಹ ಕೆಲವೊಂದಿಷ್ಟು ಇತಿಹಾಸದ ಕ್ಷಣಗಳನ್ನು ಅಥವಾ ಕೆಲವೊಂದಿಷ್ಟು ಘಟನೆಗಳನ್ನು ಡಿಸ್ಕಸ್ ಮಾಡೋದಾದರೆ 1949 ಜನವರಿ 15ರಂದು ಫೀಲ್ಡ್ ಮಾರ್ಷಲ್ ಕೊಡಂದೇರ್ ಎಂ ಕಾರಿಯಪ್ಪ ಅವರು ಆವಾಗ ಲೆಫ್ಟಿನೆಂಟ್ ಜನರಲ್ ಆಗಿದ್ದರು. ಸೊ ಅವರು ಭಾರತದ ಕೊನೆಯ ಬ್ರಿಟಿಷ್ ಕಮಾಂಡರ್ ಆದಂತಹ ಈ ಜನರಲ್ ಫ್ರಾನ್ಸಿಸ್ ಬುಚರ್ ಅವರಿಂದ ಭಾರತೀಯ ಸೇನೆಯ ಜವಾಬ್ದಾರಿಯನ್ನು ಅಥವಾ ಸೇನೆಯ ಮುಖ್ಯ ದಂಡಾಧಿಕಾರಿಯಾಗಿ ಒಂದು ಅಧಿಕಾರವನ್ನು ಸ್ವೀಕಾರ ಮಾಡಿಕೊಂಡ ದಿನವನ್ನು ಭಾರತದ ಸೇನಾ ದಿನವನ್ನಾಗಿ ಗುರುತಿಸಿ ಆಚರಿಸಲಾಗುತ್ತೆ ಪ್ರತಿ ವರ್ಷ ಜನವರಿ 15ರಂದು. ಸೊ ನೆನ್ಪಿಟ್ಕೊಳ್ಳಿ, ಜನವರಿ 15 ಇಂಡಿಯನ್ ಆರ್ಮಿ ಡೇ ಅಂತ ಸೆಲೆಬ್ರೇಟ್ ಮಾಡಲಾಗುತ್ತೆ. ಇನ್ನು 2023ರ ಈ ಭಾರತೀಯ ಸೇನಾ ದಿನವ ಆಚರಣೆಯ ಮಹತ್ವವನ್ನು ಡಿಸ್ಕಸ್ ಮಾಡೋದಾದರೆ, ಈ ಒಂದು ಆಚರಣೆಯ ಸಂದರ್ಭದಲ್ಲಿ ಭಾರತದ ಎಲ್ಲ ಸೇನಾ ಕಮಾಂಡ್ಗಳ ಮುಖ್ಯ ಕಚೇರಿಗಳಲ್ಲಿ ಅಥವಾ ಹೆಡ್ ಕ್ವಾರ್ಟರ್ಗಳಲ್ಲಿ ಭಾರತದ ಸ್ವತಂತ್ರ ಮತ್ತು ಘನತೆಯ ರಕ್ಷಣೆಗಾಗಿ ಜೀವಿಸುವಂತಹ ಮತ್ತು ತಮ್ಮ ಪ್ರಾಣವನ್ನು ನೀಡುವಂತಹ ದೇಶದ ಸೈನಿಕರನ್ನು ಗೌರವಿಸುವಂತಹ ಉದ್ದೇಶವನ್ನು ಇಟ್ಕೊಂಡು ಈ ಭಾರತೀಯ ಸೇನಾ ದಿನವನ್ನು ಆಚರಿಸಲಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ದೆಹಲಿಯ ಕ್ಯಾಂಟೋನ್ಮೆಂಟ್ ಕರಿಯಪ್ಪ ಪರೇಡ್ ಮೈದಾನದಲ್ಲಿ ಮುಖ್ಯವಾಗಿ ಈ ಪ್ರಧಾನ ಸೇನಾ ದಿನದ ಪರೇಡನ್ನು ನಡೆಸಲಾಗ್ತಾ ಇದ್ದು, ಈ ಒಂದು ಮೆರವಣಿಗೆಯಲ್ಲಿ ಭಾರತದ ಹೋರಾಟಗಾರರಿಗೆ ಸಲ್ಯೂಟನ್ನು ನೀಡಲಾಗುತ್ತೆ. ಅಷ್ಟೇ ಅಲ್ಲದೆ ಈ ಮಿಲಿಟರಿ ಹಾರ್ಡ್ವೇರ್ ಆಗಿರ್ಬೋದು, ವಿಭಿನ್ನ ಅನ್ಸರ್ಟನ್ಟೀಸ್ಗಳು ಅಥವಾ ಅನಿಶ್ಚಿತತೆಯ ಸಂದರ್ಭದಲ್ಲಿ ಮಾಡುವಂತಹ ಕಾರ್ಯಾಚರಣೆಯ ಕುರಿತಾದಂತಹ ಯುದ್ಧ ಪ್ರದರ್ಶನವನ್ನು ಮೆರವಣಿಗೆಯ ಭಾಗವಾಗಿ ಆ ಒಂದು ಸಂದರ್ಭದಲ್ಲಿ ಪ್ರದರ್ಶನವನ್ನು ಕೈಗೊಳ್ಳಲಾಗುತ್ತದೆ. ಅಷ್ಟೇ ಅಲ್ಲದೆ ಈ ಒಂದು ಭಾರತೀಯ ಸೇನಾ ದಿನದಂದು ಸೈನಿಕರ ಶೌರ್ಯಕ್ಕಾಗಿ ಶೌರ್ಯ ಪ್ರಶಸ್ತಿಗಳನ್ನು ಮತ್ತು ಸೇನಾ ಪದಕಗಳನ್ನು ನೀಡಿ ಆ ಸೈನಿಕರಿಗೆ ಗೌರವವನ್ನು ಸೂಚಿಸಲಾಗುತ್ತದೆ. ಇನ್ನು ಭಾರತದ ಸೇನೆಯ ಬಗ್ಗೆ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋದಾದರೆ, ಪ್ರಪಂಚದ ಅತಿ ದೊಡ್ಡದಾದಂತಹ ಶಕ್ತಿಶಾಲಿ ಮಿಲಿಟರಿಗಳಲ್ಲಿ ಭಾರತೀಯ ಸೇನೆಯು ಕೂಡ ಒಂದಾಗಿದ್ದು, ಯುನೈಟೆಡ್ ಸ್ಟೇಟ್ಸ್, ರಷ್ಯಾ ಮತ್ತು ಚೀನಾದಂತಹ ಪ್ರಬಲವಾದಂತಹ ಮಿಲಿಟರಿ ಶಕ್ತಿಗಳನ್ನು ಹೊಂದಿದಂತಹ ದೇಶಗಳೊಂದಿಗೆ ಭಾರತ ಕಾಂಪೀಟ್ ಮಾಡುವಂತಹ ಸಾಮರ್ಥ್ಯವನ್ನು ಪಡೆದುಕೊಂಡಿದೆ. ಭಾರತೀಯ ಸೇನೆಯ ಮುಖ್ಯ ಧ್ಯೇಯವಾಕ್ಯವಾದಂತಹ ಸರ್ವಿಸ್ ಬಿಫೋರ್ ಸೆಲ್ಫ್ ಅಂದರೆ ಸ್ವಂತಕ್ಕಿಂತ ಮುಂಚೆ ಸೇವೆ ಅನ್ನುವ ಒಂದು ಧ್ಯೇಯವಾಕ್ಯದೊಂದಿಗೆ ಭಾರತೀಯ ರಾಷ್ಟ್ರೀಯ ಭದ್ರತೆ ಮತ್ತು ರಾಷ್ಟ್ರೀಯ ಐಕ್ಯತೆಯನ್ನು ಖಚಿತಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಮತ್ತು ಬಾಹ್ಯ ಆಕ್ರಮಣ ಮತ್ತು ಆಂತರಿಕ ಬೆದರಿಕೆಗಳನ್ನು ಎದುರಿಸುವಂತಹ ಮತ್ತು ರಕ್ಷಿಸುವಂತಹ ಒಂದು ಜವಾಬ್ದಾರಿಯನ್ನು ಭಾರತೀಯ ಸೇನೆ ವಹಿಸಿದ್ದು, ಅದರ ಗಡಿಯಲ್ಲಿರುವಂತಹ ಶಾಂತಿ ಭದ್ರತೆಯನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ಕೂಡ ಭಾರತೀಯ ಸೇನೆ ಸಾಕಷ್ಟು ಪ್ರಯತ್ನವನ್ನು ಮತ್ತು ಸಾಕಷ್ಟು ಸೇವೆಯನ್ನು ಮಾಡ್ತಾ ಇದೆ. 1965ರಲ್ಲಿ ಆಗಿನ ಪ್ರಧಾನಮಂತ್ರಿಯಾದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಭಾರತದಲ್ಲಿ ಈ ಸೈನಿಕರ ಮತ್ತು ರೈತರ ಒಂದು ಮಹತ್ವವನ್ನು ಸೂಚಿಸುವಂತಹ ನಿಟ್ಟಿನಲ್ಲಿ ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆಯನ್ನು ಕೂಡ ನೀಡಿದರು. ಸೊ ಸದ್ಯಕ್ಕೆ ಭಾರತೀಯ ಸೇನೆಯ ಮುಖ್ಯಸ್ಥರಾದಂತಹ ಜನರಲ್ ಮನೋಜ್ ಪಾಂಡೆ ಅವರು ಭಾರತದ ಸೇನೆಯ 29ನೇ ಜನರಲ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಜನರಲ್ ಮನೋಜ್ ಪಾಂಡೆ ಅವರು. ಸೊ ಭಾರತೀಯ ಸೇನಾ ದಿನದ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಮುಂದಿನ ಆರ್ಟಿಕಲ್ನಲ್ಲಿ ಮಾಘ ಬಿಹು ಅನ್ನುವ ಉತ್ಸವವನ್ನು ಅಥವಾ ಆಚರಣೆಯನ್ನು, ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತೆ ಅಂತ ಪ್ರಶ್ನೆ ಇದೆ. ಮಾಘ ಬಿಹು ಅಂತ ಹಬ್ಬ ಇದು. ಸೊ ಆಪ್ಷನ್ಗಳಲ್ಲಿ ಪಂಜಾಬ್, ಆಪ್ಷನ್ 2 ಉತ್ತರಾಖಂಡ್, ಆಪ್ಷನ್ 3 ರಾಜಸ್ಥಾನ್ ಅಥವಾ ಆಪ್ಷನ್ 4 ಅಸ್ಸಾಂ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 4. ಅಸ್ಸಾಂ ರಾಜ್ಯದಲ್ಲಿ ಮುಖ್ಯವಾಗಿ ಈ ಮಾಘ ಬಿಹು ಅನ್ನುವ ಒಂದು ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಗುತ್ತೆ. ಕಾಂಟೆಸ್ಟ್ನಲ್ಲಿ ಡಿಸ್ಕಸ್ ಮಾಡೋದಾದರೆ, ರೀಸೆಂಟಾಗಿ ನಮ್ಮ ಭಾರತದ ರಾಷ್ಟ್ರಪತಿಗಳಿಂದ ಪಂಜಾಬ್ ಮತ್ತು ಉತ್ತರ ಭಾರತದಲ್ಲಿ ಆಚರಿಸುವಂತಹ ಜನವರಿ 13ರಂದು ಆಚರಿಸಲಾದಂತಹ ಲೋಹರಿ ಹಬ್ಬದ ಮತ್ತು ಜನವರಿ 14ರಂದು ಆಚರಿಸಲಾಗುವಂತಹ ಮಕರ ಸಂಕ್ರಾಂತಿ, ಮಾಘ ಬಿಹು, ಪೊಂಗಲ್ ಕುರಿತಾದಂತಹ ಆಚರಣೆಯ ಒಂದು ಹಬ್ಬದ ಶುಭಾಶಯಗಳನ್ನು ರಾಷ್ಟ್ರಪತಿಗಳಿಂದ ನೀಡಲಾಯಿತು ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಮಕರ ಸಂಕ್ರಾಂತಿ, ಪೊಂಗಲ್ ನಮಗೆ ಸಾಕಷ್ಟು ಫೆಮಿಲಿಯರ್ ಆಗಿರೋದ್ರಿಂದ ಮಾಘ ಬಿಹುದ ಬಗ್ಗೆ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಮಾಘ ಬಿಹು ಅನ್ನೋದು ಅಸ್ಸಾಂನ ಪ್ರಮುಖವಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಅಥವಾ ಹಬ್ಬಗಳಲ್ಲಿ ಒಂದಾಗಿದ್ದು, ಈ ಬದಲಾಗುತ್ತಿರುವಂತಹ ಋತುವನ್ನು ಆಚರಿಸುವಂತಹ ನಿಟ್ಟಿನಲ್ಲಿ ಮಾಘ ಬಿಹು ಅನ್ನುವ ಈ ಒಂದು ಸಾಂಸ್ಕೃತಿಕ ಹಬ್ಬವನ್ನು ಅಸ್ಸಾಂನಲ್ಲಿ ಆಚರಿಸಲಾಗುತ್ತೆ. ಅಷ್ಟೇ ಅಲ್ಲದೆ ಈ ಒಂದು ಬಿಹು ಹಬ್ಬದಲ್ಲಿ 3 ರೂಪಗಳನ್ನು ನಾವು ಕಾಣಬಹುದಾಗಿದ್ದು, ಬೊಹಾಗ್ ಬಿಹು, ಕಟಿ ಬಿಹು ಮತ್ತು ಮಾಘ ಬಿಹು ಅನ್ನುವ 3 ರೀತಿಯಾದಂತಹ ಬಿಹುಗಳನ್ನು ಅಸ್ಸಾಂನಲ್ಲಿ ಆಚರಿಸಲಾಗುತ್ತೆ. ಸೊ ಪ್ರತಿಯೊಂದು ಕೂಡ ಅಗ್ರಿಕಲ್ಚರಲ್ ಕ್ಯಾಲೆಂಡರ್ ಅಥವಾ ಈ ಕೃಷಿಯ ಕ್ಯಾಲೆಂಡರ್ನ ಒಂದು ಮಹತ್ವದ ಘಟನೆಗಳನ್ನು ಸೂಚಿಸುವಂತಹ ಸಂದರ್ಭದಲ್ಲಿ, ಮುಖ್ಯವಾಗಿ ಸುಗ್ಗಿ ಹಬ್ಬವನ್ನು ಆಚರಿಸುವಂತಹ ಸಂದರ್ಭದಲ್ಲಿ ಮಾಘ ಬಿಹುವನ್ನು ಆಚರಿಸಲಾಗುತ್ತೆ. ಸೊ ಈ ದಿನವನ್ನು ಹಿಂದೂ ಪಂಚಾಂಗದ ಪ್ರಕಾರ
ಚಾಂದ್ರಮಾನ ವರ್ಷದಲ್ಲಿ ಮಂಗಳಕರ ಅಂತ ಪರಿಗಣಿಸಲಾಗಿದ್ದು, ಉಳಿದಂತಹ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಪ್ರಮುಖವಾದಂತಹ ರಾಜ್ಯಗಳಾದಂತಹ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್, ಕರ್ನಾಟಕದಲ್ಲಿ ಮಕರ ಸಂಕ್ರಾಂತಿ ಅಂತ ಈ ಒಂದು ದಿನವನ್ನು ಆಚರಿಸಲಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಸೂರ್ಯನು ಉತ್ತರಾಯಣವನ್ನು ಪ್ರಾರಂಭಿಸುವಂತಹ, ಉತ್ತರದ ಕಡೆ ತನ್ನ ಚಲನೆಯನ್ನು ಪ್ರಾರಂಭ ಮಾಡುವಂತಹ ಒಂದು ದಿನವನ್ನಾಗಿ ಈ ಮಕರ ಸಂಕ್ರಾಂತಿಯನ್ನು ಆಚರಿಸಲಾಗುತ್ತೆ. ಮಕರ ಅಂದರೆ ಈ ಒಂದು ಮಕರ ರಾಶಿಗೆ ಸೂರ್ಯನು ಆಗಮಿಸುವಂತಹ ಒಂದು ದಿನವನ್ನು ಹಿಂದೂ ಪಂಚಾಂಗದಲ್ಲಿ ಮಕರ ಸಂಕ್ರಾಂತಿ ಅಂತ ಆಚರಣೆಯನ್ನು ಮಾಡಲಾಗುತ್ತೆ. ಸೊ ಈ ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ದೇಶದಾದ್ಯಂತ ಸಾಕಷ್ಟು ವಿವಿಧ ರೀತಿಯಾಗಿ ರೂಪಗಳಲ್ಲಿ ಈ ಒಂದು ಹೆಸರುಗಳಲ್ಲಿ ಸಂಕ್ರಾಂತಿಯನ್ನು ಆಚರಿಸ್ತಾ ಇದ್ದು, ಮುಖ್ಯವಾಗಿ ತಮಿಳಿನಲ್ಲಿ ಪೊಂಗಲ್ ಅಂತ, ತಮಿಳುನಾಡಿನಲ್ಲಿ ಪೊಂಗಲ್ ಅಂತ ಈ ದಿನವನ್ನು ಆಚರಿಸಿದರೆ, ಪಂಜಾಬ್ನಲ್ಲಿ ಮಾಘಿ ಅಂತ ಆಚರಿಸಲಾಗುತ್ತೆ. ಗುಜರಾತ್ನಲ್ಲಿ ಉತ್ತರಾಯಣ ಮತ್ತು ಇತರ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಮಕರ ಸಂಕ್ರಾಂತಿ ಅಂತ ಈ ಒಂದು ದಿನವನ್ನು ಆಚರಿಸಲಾಗುತ್ತೆ. ಆಸಾಂನಲ್ಲಿ ಮಾಘ ಬಿಹು ಅಂತ ಈ ಮಕರ ಸಂಕ್ರಾಂತಿ ದಿನದಂದು ಹಬ್ಬವನ್ನು ಆಚರಿಸಲಾಗುತ್ತದೆ. ಸೊ ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ ಡಿಸ್ಕಷನ್. ಈಗ ಡಿಸ್ಕಸ್ ಮಾಡಲಾದಂತಹ ಎಲ್ಲ ಆರ್ಟಿಕಲ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡಿಬಿಡೋಣ. ಮೊದಲನೇ ಆರ್ಟಿಕಲ್ನಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ಈ ನದಿ ವಿಹಾರದ ಹಡಗನ್ನು ಪ್ರಾರಂಭ ಮಾಡಲಾಗಿದೆ. ವಿಶ್ವದ ಅತಿ ಉದ್ದವಾದಂತಹ ನದಿ ವಿಹಾರ ಹಡಗು MV ಗಂಗಾ ವಿಲಾಸ್ ಅಂತ 51 ದಿನಗಳವರೆಗೆ ಪ್ರಯಾಣವನ್ನು ಪ್ರಾರಂಭ ಮಾಡಿದೆ. ಎಲ್ಲಿಂದ ಎಲ್ಲಿಗೆ ಅಂತಂದರೆ, ವಾರಣಾಸಿಯಿಂದ ಬಾಂಗ್ಲಾದೇಶದ ಮೂಲಕ ಆಸಾಂನ ದಿಬ್ರೂಗಢದ ವರೆಗೆ ಈ ಒಂದು 33,200 ಕಿಲೋಮೀಟರ್ಗಳಷ್ಟು ದೂರದ ಈ ಗಂಗಾ ವಿಲಾಸ್ ಅನ್ನುವ ಹಡಗು ಪ್ರಯಾಣವನ್ನು ಬೆಳೆಸಲಿದೆ ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ಮುಂದಿನ ಆರ್ಟಿಕಲ್ನಲ್ಲಿ ಈ ಎಥೆನಾಲ್ ಮಿಶ್ರಿತ ಪೆಟ್ರೋಲನ್ನು ಯಾವ ರೀತಿಯಾಗಿ ಭಾರತದಲ್ಲಿ ಹೆಚ್ಚಲು ಪ್ರೋತ್ಸಾಹವನ್ನು ನೀಡಲಾಗ್ತಾ ಇದೆ, ಹಸಿರು ಇಂಧನವಾದಂತಹ ಎಥೆನಾಲ್ನ ಬಳಕೆಯನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಮತ್ತು 20% ಎಥೆನಾಲ್ ಮಿಶ್ರಿತ ಪೆಟ್ರೋಲನ್ನು 2025 ವೇಳೆಗೆ ಸಕ್ಸಸ್ಫುಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ ಕೇಂದ್ರ ಸರ್ಕಾರದಿಂದ ಟಾರ್ಗೆಟನ್ನು ಇಟ್ಟುಕೊಳ್ಳಲಾಗಿದೆ ಅಂತ ಡಿಸ್ಕಸ್ ಮಾಡಿದ್ವಿ. ಅದಾದ ನಂತರ ಭಾರತದಲ್ಲಿ ಅಲ್ಪಸಂಖ್ಯಾತರನ್ನು ಅಥವಾ ಮೈನಾರಿಟೀಸ್ಗಳನ್ನು ಯಾವ ರೀತಿಯಾಗಿ ಗುರುತಿಸಲಾಗುತ್ತದೆ, ಭಾರತದಲ್ಲಿ ಎಷ್ಟು ಮೈನಾರಿಟೀಸ್ ಇದ್ದಾರೆ ಮತ್ತು ಯಾವ ರೀತಿಯಾಗಿ ಸಂವಿಧಾನದಲ್ಲಿ ಈ ಮೈನಾರಿಟೀಸ್ಗೆ ಅಥವಾ ಅಲ್ಪಸಂಖ್ಯಾತರ ಒಂದು ಹಕ್ಕುಗಳನ್ನು ರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಆರ್ಟಿಕಲ್ಗಳಲ್ಲಿ ಮೆನ್ಷನ್ ಮಾಡಲಾಗಿದೆ ಅಂತ ಡಿಸ್ಕಸ್ ಮಾಡಿದ್ವಿ. ಅದಾದ ನಂತರ 75ನೇ ಭಾರತೀಯ ಸೇನಾ ದಿನವನ್ನು 15 ಜನವರಿಯಂದು ಆಚರಿಸಲಾಗುತ್ತದೆ ಅಂತ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಅಸ್ಸಾಂನಲ್ಲಿ ಆಚರಣೆ ಮಾಡಲಾಗುವಂತಹ ಈ ಮಾಘ ಬಿಹು ಅನ್ನುವ ಕುರಿತಾದಂತಹ ಹಬ್ಬದ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈಗ ರಿವಿಷನ್ ಪ್ರಶ್ನೆಯನ್ನು ನಿಮಗೆ ನೀಡುತ್ತೇನೆ. ಇವತ್ತಿನ ರಿವಿಷನ್ ಪ್ರಶ್ನೆ ಏನು ಅಂತಂದರೆ, ಭಾರತೀಯ ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯಲ್ಲಿ ಅಲ್ಪಸಂಖ್ಯಾತರ ಹಿತಾಸಕ್ತಿಗಳನ್ನು ರಕ್ಷಣೆ ಮಾಡುವಂತಹ ಉಲ್ಲೇಖವನ್ನು ಮಾಡಲಾಗಿದೆ? ಯಾವ ಆರ್ಟಿಕಲ್ನಲ್ಲಿ ಈ ಮೈನಾರಿಟೀಸ್ಗಳ ಇಂಟ್ರೆಸ್ಟ್ಗಳನ್ನು ಸರ್ವ್ ಮಾಡುವಂತಹ, ಪ್ರೊಟೆಕ್ಟ್ ಮಾಡುವಂತಹ ರೀತಿಯಾಗಿ ಉಲ್ಲೇಖ ಮಾಡಲಾಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಆರ್ಟಿಕಲ್ 14, 19, 24 ಅಥವಾ ಆರ್ಟಿಕಲ್ 29 ಅಂತ ಇದೆ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ನಿಮ್ಮ ಯಾವುದೇ ಸಜೆಷನ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹ್ಯಾವ್ ಎ ನೈಸ್ ಡೇ.